ಅಮ್ಮನಿಗೆ ಅಜ್ಜಿ ಹೇಳಿಕೊಟ್ಟ ಅಡುಗೆ ಟಿಪ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ಗೆ ಒಂದು ಚಿಟಿಕೆ ಉಪ್ಪು ಹಾಗೂ ಅರಿಶಿನ ಪುಡಿ ಮತ್ತು ಎಣ್ಣೆಯನ್ನು ಸೇರಿಸಿ ಪೇಸ್ಟ್ ಮಾಡಿದರೆ ಅದು ಹೆಚ್ಚು ದಿನ ತಾಜಾವಾಗಿರುತ್ತದೆ. ಟೀ ಫ್ಲಾಸ್ಕ್ ಕೆಟ್ಟ ವಾಸನೆ ಬರುತ್ತಿದ್ದರೆ ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡಿದ ನೀರಿನಲ್ಲಿ ತೊಳೆದರೆ ಕೆಟ್ಟ ವಾಸನೆ ಹೋಗುತ್ತದೆ. ಇಡ್ಲಿ ಹಿಟ್ಟು ಉಳಿದಿದ್ದರೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಸೇರಿಸಿ ಸ್ವಲ್ಪ ಕಾರ್ನ್‌ಫ್ಲೋರ್ ಸೇರಿಸಿ ಬೋಂಡಾ ಮಾಡಿದರೆ ಸಂಜೆ ಟೀ ಅಥವಾ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ರೆಡಿಯಾಗುತ್ತದೆ. ಅಕ್ಕಿಗೆ ಹುಳುಗಳು ಬರದಂತೆ ತಡೆಯಲು ಅಕ್ಕಿ ಡಬ್ಬಿಯಲ್ಲಿ ಒಣಮೆಣಸಿನಕಾಯಿಗಳು ಅಥವಾ ಬೇವಿನ ಎಲೆಗಳನ್ನು ಹಾಕಿ. ಅಡುಗೆಯಲ್ಲಿ ಉಪ್ಪು ಜಾಸ್ತಿಯಾದರೆ ಸಿಪ್ಪೆ ಸುಲಿದ ಹಸಿ ಆಲೂಗೆಡ್ಡೆಯನ್ನು ಅಡುಗೆ ಪಾತ್ರೆಗೆ ಹಾಕಿ 5ರಿಂದ 10 ನಿಮಿಷ ಬೇಯಿಸಿ. ಆಲೂಗಡ್ಡೆ ಹೆಚ್ಚುವರಿ ಉಪ್ಪನ್ನು ಹೀರಿಕೊಳ್ಳುತ್ತದೆ ಮತ್ತು ರುಚಿಯನ್ನು ಸಮತೋಲನಗೊಳಿಸುತ್ತದೆ. ಬಡಿಸುವ ಮೊದಲು ಆಲೂಗಡ್ಡೆಯನ್ನು ತೆಗೆದುಹಾಕಿ. ತೊಗರಿಬೇಳೆ ಬೇಯಲು ಇಡುವಾಗ ಅದರ ಜೊತೆ ಒಂದು ಚೂರು ತೆಂಗಿನಕಾಯಿ ಹಾಕಿದರೆ ಬೇಳೆ ಬೇಗ ಮತ್ತು ಚೆನ್ನಾಗಿ ಬೇಯುತ್ತದೆ. ಪಲಾವ್ ಮಾಡುವ ಮೊದಲು ಬಾಸುಮತಿ ಅಕ್ಕಿಯನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಟು ನೀರು ಬಸಿದು 3-4 ನಿಮಿಷ ಹಾಗೆಯೇ ಬಿಟ್ಟು ನಂತರ ಪಲಾವ್ ಮಾಡಿದರೆ ಅನ್ನ ಮುದ್ದೆಯಾಗದೆ ಉದುರುದುರಾಗಿರುತ್ತದೆ. ದೋಸೆ ಅಕ್ಕಿಗೆ ಸ್ವಲ್ಪ ಹೆಸರು ಬೇಳೆ ಹಾಕಿ ರುಬ್ಬಿದರೆ ದೋಸೆ ಮೃದುವಾಗುತ್ತದೆ. ಬಾಳೆಕಾಯಿಯನ್ನು ಹೆಚ್ಚುವಾಗ ಕೈಗಳಿಗೆ ಮಜ್ಜಿಗೆ ಸವರಿದರೆ ಕೈ ಕಪ್ಪಾಗುವುದಿಲ್ಲ. ಸಾರಿಗೆ ಉಪ್ಪು ಹೆಚ್ಚಾದರೆ ಕಬ್ಬಿಣದ ಸೌಟನ್ನು ಒಲೆಯ ಮೇಲಿಟ್ಟು ಅದು ಕೆಂಪಗೆ ಕಾದ ಮೇಲೆ ಸಾರಿನಲ್ಲಿ ಅದ್ದಿದರೆ ಉಪ್ಪು ಸರಿಯಾಗುತ್ತದೆ. ದ್ರಾಕ್ಷಿ, ಟೊಮೊಟೊ, ಕಿತ್ತಳೆ ಹಣ್ಣುಗಳನ್ನು ಕುದಿಯುವ ನೀರಿನಲ್ಲಿ 2 ನಿಮಿಷಗಳ ಕಾಲ ಇಟ್ಟು ನಂತರ ತಣ್ಣೀರಿಗೆ ಹಾಕಿದರೆ ಸಿಪ್ಪೆಯನ್ನು ಸುಲಭವಾಗಿ ಸುಲಿಯಬಹುದು. ಕಾಫಿಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಕಲಸಿ ಕುಡಿದರೆ ಕಾಫಿಯ ರುಚಿ ಹೆಚ್ಚುತ್ತದೆ. ಆಲೂಗಡ್ಡೆ ಬೇಯಿಸಿದ ನೀರಿನಿಂದ ಬೆಳ್ಳಿ ಮತ್ತು ಇತರ ಪಾತ್ರೆಗಳನ್ನು ಅಚ್ಚುಕಟ್ಟಾಗಿ ತೊಳೆಯಬಹುದು. ಟೀ ಸೊಪ್ಪನ್ನು ಗಾಜಿನ ಜಾಡಿಗಳಲ್ಲಿ ಹಾಕಿಟ್ಟರೆ ಟೀ ರುಚಿ ಹೆಚ್ಚುತ್ತದೆ. ಟೀ ಕುದಿಯುವಾಗ ಕಿತ್ತಳೆ ಸಿಪ್ಪೆ ಅಥವಾ ಏಲಕ್ಕಿ ಸಿಪ್ಪೆ ಹಾಕಿದರೆ ವಿಶಿಷ್ಟ ರುಚಿ ಸಿಗುತ್ತದೆ. ಕಡಗೋಲನ್ನು ಬಿಸಿ ನೀರಿನಲ್ಲಿ ಹಾಕಿ ತೆಗೆದು ಮಜ್ಜಿಗೆ ಕಡೆದರೆ ಅದಕ್ಕೆ ಬೆಣ್ಣೆ ಅಂಟುವುದಿಲ್ಲ. ಮಳೆಗಾಲದಲ್ಲಿ ಮಿಕ್ಸಿಯಲ್ಲಿ ಬೆಣ್ಣೆ ತೆಗೆಯುವಾಗ ಬಿಸಿ ನೀರು ಮತ್ತು ಬೇಸಿಗೆಯಲ್ಲಿ ತಂಪು ನೀರು ಹಾಕಿದರೆ ಬೆಣ್ಣೆ ಸುಲಭವಾಗಿ ಬರುತ್ತದೆ. ಗ್ಯಾಸ್ ಒಲೆಯ ಮೇಲೆ ಹಾಲನ್ನು ಕುದಿಯಲು ಬಿಟ್ಟ ಸಂದರ್ಭದಲ್ಲಿ ಹಾಲಿನ ಪಾತ್ರೆಯ ಮೇಲ್ಭಾಗದಲ್ಲಿ ಒಂದು ಮರದ ಸೌಟು ಇಟ್ಟುಕೊಂಡು ಬಿಡಿ. ಹೀಗೆ ಮಾಡುವುದರಿಂದ ಹಾಲಿನ ನೊರೆ ಪಾತ್ರೆಯ ಅಂಚಿಗೆ ಬಂದು ನಿಂತುಕೊಳ್ಳುತ್ತದೆ ಮತ್ತು ಹೊರಗಡೆ ಸುರಿಯುವುದಿಲ್ಲ. ಸೊಪ್ಪು ಬೇಯಿಸುವಾಗ ಪಾತ್ರೆ ಮೇಲೆ ಮುಚ್ಚಳ ಇಡಬೇಡಿ, ಇದರಿಂದ ಸೊಪ್ಪಿನ ಹಸಿರು ಬಣ್ಣ ಹಾಗೆಯೇ ಇರುತ್ತದೆ. ಕಾಲಿಫ್ಲವರ್‌ಗೆ ಸ್ವಲ್ಪ ವಿನಿಗರ್ ಬೆರೆಸಿ ಬೇಯಿಸಿದರೆ ಅದರ ಬಿಳಿ ಬಣ್ಣ ಹಾಗೆಯೇ ಇರುತ್ತದೆ. ಮಸಾಲೆ ಅಥವಾ ಕೊಬ್ಬರಿ ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಕೊಬ್ಬರಿ ಬೇಗ ನುಣ್ಣಗಾಗುತ್ತದೆ ಮತ್ತು ಮೈಮೇಲೆ ಸಿಡಿಯುವುದಿಲ್ಲ. ಗಾಳಿ ಬರುವ ಸ್ಥಳದಲ್ಲಿ ಈರುಳ್ಳಿ ಹೆಚ್ಚಿದರೆ ಕಣ್ಣೀರು ಬರುವುದನ್ನು ತಪ್ಪಿಸಬಹುದು. ಕೈಯೆಲ್ಲ ಸೀಮೆ ಎಣ್ಣೆ ವಾಸನೆ ಇದ್ದರೆ ತಿಳಿ ಮಜ್ಜಿಗೆಯಿಂದ ಕೈಗಳನ್ನು ತೊಳೆಯಿರಿ. ಬೆಳ್ಳಿ ಪಾತ್ರೆಗಳನ್ನು ವಿಭೂತಿಯಿಂದ ಮತ್ತು ಸ್ಟೀಲ್ ಪಾತ್ರೆಗಳನ್ನು ಗೋಧಿ ಹಿಟ್ಟಿನಿಂದ ತಿಕ್ಕಿ ತೊಳೆದರೆ ಅವುಗಳಲ್ಲಿ ಅಂಟಿದ ಜಿಡ್ಡು ಹೋಗಿ ಪಾತ್ರೆಗಳು ಹೊಳೆಯುತ್ತವೆ. ಕೈಗಳಿಗೆ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ಹಸಿಮೆಣಸಿನಕಾಯಿಗಳನ್ನು ಹೆಚ್ಚಿದರೆ ಕೈಗಳು ಉರಿಯುವುದಿಲ್ಲ. ಸೀಮೆ ಬದನೆಕಾಯಿ ಹೆಚ್ಚುವಾಗ ಅಂಗೈಗೆ ಕೊಬ್ಬರಿ ಎಣ್ಣೆ ಹಚ್ಚಿದರೆ ಕೈಯಲ್ಲಿ ಅಂಟಿನ ಸಿಪ್ಪೆ ಏಳುವುದಿಲ್ಲ. ಬೆಳ್ಳುಳ್ಳಿ ಗಡ್ಡೆಗಳನ್ನು ಏರ್‌ಟೈಟ್ ಡಬ್ಬದಲ್ಲಿ ಹಾಕಿ ಚೆನ್ನಾಗಿ ಅಲ್ಲಾಡಿಸಿದರೆ ಅದರ ಎಸಳುಗಳು ಬೇಗನೆ ಬೇರ್ಪಡುತ್ತವೆ. ಉಪ್ಪಿನ ಡಬ್ಬದಲ್ಲಿ 2-3 ಒಣಮೆಣಸಿನಕಾಯಿಗಳನ್ನು ಹಾಕುವುದರಿಂದ ಉಪ್ಪು ನೀರು ಬಿಡುವುದಿಲ್ಲ. ನಾನ್‌ಸ್ಟಿಕ್ ಅಥವಾ ಟೆಫ್ಲಾನ್ ಪಾತ್ರೆಗಳಿಗೆ ಲೋಹದ ಸೌಟುಗಳನ್ನು ಬಳಕೆ ಮಾಡಬೇಡಿ. ಅವುಗಳಿಗೆ ಮರದ ಅಥವಾ ಪ್ಲಾಸ್ಟಿಕ್ ಹಿಡಿಕೆಗಳನ್ನು ಬಳಸಿ. ಟೊಮೊಟೊಗಳು ಕೆಡದಂತೆ ಇಡಲು ಅವುಗಳ ಮೇಲ್ಭಾಗಕ್ಕೆ
ಪ್ಲಾಸ್ಟರ್ ಅಂಟಿಸಿ ಫ್ರಿಡ್ಜ್ನಲ್ಲಿಡಬಹುದು. ಅಕ್ಕಿಯನ್ನು ಮೃದುವಾಗಿ ಮಾಡಲು ಅಕ್ಕಿ ಬೇಯಿಸುವಾಗ 1-2 ಹನಿ ಎಣ್ಣೆ ಅಥವಾ ತುಪ್ಪ ಸೇರಿಸಿ. ಸಾಂಬಾರಿನಲ್ಲಿ ಹೆಚ್ಚಾಗಿರುವ ಎಣ್ಣೆ ಅಂಶ ಮೇಲೆ ತೇಲುತ್ತಿರುತ್ತದೆ. ಈ ವೇಳೆ ಐಸ್ ಕ್ಯೂಬ್ನಿಂದ ಎಣ್ಣೆ ಅಂಶ ಬೇರ್ಪಡಿಸಬಹುದು. ಚಮಚದಿಂದ ನಿಧಾನವಾಗಿ ಎಣ್ಣೆ ಅಂಶ ತೆಗೆಯಬಹುದು. ಚಪಾತಿಗಳು ಮೃದುವಾಗಬೇಕಾದರೆ ಚಪಾತಿ ಹಿಟ್ಟನ್ನು ಕಲಸುವಾಗ ಸ್ವಲ್ಪ ಹಾಲು ಅಥವಾ 1 ಚಮಚ ಎಣ್ಣೆಯನ್ನು ಸೇರಿಸಿ. ಈರುಳ್ಳಿ ಕತ್ತರಿಸಿದ ನಂತರ ಕೈಗಳು ಈರುಳ್ಳಿಯ ವಾಸನೆ ಬರುತ್ತಿದ್ದರೆ ಕೈಗಳಿಗೆ ನಿಂಬೆ ರಸವನ್ನು ಹಚ್ಚುವುದರಿಂದ ಈರುಳ್ಳಿಯ ವಾಸನೆ ಹೋಗುತ್ತದೆ. ಸಾಂಬಾರ್ ಪುಡಿಯನ್ನು ಸಂಗ್ರಹಿಸುವಾಗ 1 ಚಿಟಿಕೆ ಇಂಗನ್ನು ಪೇಪರ್ನಲ್ಲಿ ಸುತ್ತಿ ಸಾಂಬಾರ್ ಪುಡಿಯ ಡಬ್ಬದಲ್ಲಿ ಇಟ್ಟರೆ ತುಂಬಾ ದಿನಗಳವರೆಗೆ ಹಾಳಾಗುವುದಿಲ್ಲ. ಎಲೆಕೋಸು ಬೇಯಿಸುವಾಗ ಒಂದು ರೀತಿಯ ವಾಸನೆ ಬರುತ್ತದೆ. ಆ ವಾಸನೆಯನ್ನು ತಡೆಯಲು ಬೇಯಿಸುವಾಗ ಅರ್ಧ ಚಮಚ ವಿನೆಗರನ್ನು ಹಾಕಿ. ಪೂರಿ ಉಬ್ಬಬೇಕೆಂದರೆ ಪೂರಿ ಹಿಟ್ಟಿಗೆ ಸ್ವಲ್ಪ ಬೆಚ್ಚಗಿನ ಹಾಲು ಅಥವಾ 1 ಚಮಚ ರವೆ ಸೇರಿಸಿ. ಇದರಿಂದ ಪೂರಿಗಳು ಚೆನ್ನಾಗಿ ಉಬ್ಬುತ್ತವೆ ಮತ್ತು ಮೃದುವಾಗುತ್ತವೆ. ಹಸಿರು ಮೆಣಸಿನಕಾಯಿ ತೊಟ್ಟು ತೆಗೆದು ಗಾಳಿಯಾಡದ ಡಬ್ಬದಲ್ಲಿ ಹಾಕಿಟ್ಟರೆ ಹಸಿಮೆಣಸಿನಕಾಯಿಗಳು ಹೆಚ್ಚು ಕಾಲ ತಾಜಾವಾಗಿರುತ್ತವೆ. ತವಾ ಮೇಲೆ ಎಣ್ಣೆ ಜಿಡ್ಡು ಹೆಚ್ಚಾಗಿದ್ದರೆ 2-3 ಗಂಟೆ ಕಾಲ ಬಿಸಿ ನೀರಿನಲ್ಲಿ ನೆನೆಸಿ ತವಾ ಅನ್ನು ನಿಂಬೆಹಣ್ಣಿನಿಂದ ಉಜ್ಜಬೇಕು.